ಪ್ರೀತಿಯ ಕರ್ಣಬಂಧುಗಳೇ, ಕಿವಿರಾಜ ಮಾರ್ಗಕ್ಕೆ ಸ್ವಾಗತ. ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಎಷ್ಟೊಂದು ಸಂದೇಶಗಳು. ಇನ್ನು ಯಾಕೆ ಕಿವಿರಾಜ ಮಾರ್ಗ ಬರ್ಲಿಲ್ಲ, ಲೇಟ್ ಆಯ್ತಲ್ಲ ಅಂತ ಮೆಸೆಂಜರ್ನಲ್ಲಿ ಬಂದು ಕೇಳಿದವರಿಗೆ, ಅಕ್ಕ ಕಾಯ್ತಾ ಇದ್ದೀನಿ ಅನ್ನುವ ಪ್ರೀತಿಯ ಮರಕಿಣಿ ನಾರಾಯಣಮೂರ್ತಿಯವರಿಗೆ, ಕೇಳುವ, ಹಂಚುವ, ಮೆಚ್ಚಿ ಹಾರೈಸುವ, ಸಲಹೆ ನೀಡುವ ಎಲ್ಲರಿಗೂ ಸಪ್ರೇಮ ಕೃತಜ್ಞತೆಗಳು. ಮೈಸೂರು ಆಕಾಶವಾಣಿ ಅನ್ನುವ ಹೆಸರನ್ನ ಕೊಟ್ಟಿದೆ. ಮೈಸೂರಿನ ನಮ್ಮ ಗೋಪಾಲಸ್ವಾಮಿಯವರು ಕೇಂದ್ರವನ್ನು ಖಾಸಗಿಯಾಗಿ ಆರಂಭ ಮಾಡಿದ್ರು 1935ರಲ್ಲಿ. 5-6 ವರ್ಷ ನಡೆಸಿದ ಮೇಲೆ ಅವರಿಗೆ ನಿರ್ವಹಣೆ ಕಷ್ಟ ಆಯಿತು. ಅವರು ಮೈಸೂರು ನಗರಸಭೆಗೆ ನಿರ್ವಹಣೆ ಜವಾಬ್ದಾರಿಯನ್ನ ವಹಿಸಿಕೊಟ್ರು. ಆಮೇಲೆ ಮೈಸೂರು ಮಹಾರಾಜರ ಸರ್ಕಾರಕ್ಕೆ ಈ ಆಕಾಶವಾಣಿ ಕೇಂದ್ರದ ನಿರ್ವಹಣೆಯ ಜವಾಬ್ದಾರಿ ವರ್ಗಾವಣೆ ಆಯಿತು. 1935ರಲ್ಲಿ ಆರಂಭ ಆಗಿದ್ದ ಮೈಸೂರು ಕೇಂದ್ರ ಈಗ 90 ವರ್ಷ ಪೂರೈಸಿದೆ ಅಂತ ಹೇಳ್ತಾ ಇದ್ದೀವಿ. ಆದರೆ ಮೈಸೂರು ಕೇಂದ್ರ 1955ರಲ್ಲಿ ಮೌನವಾಯಿತು. ಮೈಸೂರಿನಿಂದ ನಡೆಯುತ್ತಿದ್ದ ಪ್ರಸಾರ ನಿಂತು ಹೋಗಿ ಬೆಂಗಳೂರಿಗೆ ಸ್ಥಳಾಂತರವಾಯಿತು. ಸುಮಾರು 19 ವರ್ಷಗಳ ಕಾಲ ಮೈಸೂರಿನಿಂದ ಪ್ರಸಾರ ನಡೆಯಲಿಲ್ಲ. 1955 ನವೆಂಬರ್ 2ನೇ ತಾರೀಖು ಮೈಸೂರು ಕೇಂದ್ರದ ಉದ್ಘೋಷಕರು ಮಧ್ಯಾಹ್ನದ ಪ್ರಸಾರ ಮುಗಿಸಿ ಮುಂದಿನ ಪ್ರಸಾರ ಬೆಂಗಳೂರು ಸ್ಟುಡಿಯೋದಿಂದ ಸಂಜೆಯ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಅಂತ ಹೇಳಿದ್ರು. ಸಂಜೆ ಬೆಂಗಳೂರು ಸ್ಟುಡಿಯೋದಿಂದ ಆಕಾಶವಾಣಿ ಮೈಸೂರು ಬೆಂಗಳೂರು ಅಂತ ಕಾರ್ಯಕ್ರಮಗಳು ಆರಂಭ ಆದವು. ಬೆಂಗಳೂರು ಕೇಂದ್ರ ಮೈಸೂರಿನ ಕಾರ್ಯಕ್ರಮ ಪಟ್ಟಿಯನ್ನೇ ಅನುಸರಿಸಿತು. ಅಂದ್ರೆ ಬೆಂಗಳೂರು ಕೇಂದ್ರ ಸ್ವತಂತ್ರವಾಗಿ ಆರಂಭ ಆಗಲಿಲ್ಲ, ಮೈಸೂರು ಬೆಂಗಳೂರಾಗಿ ಜೊತೆಗೆ ಸೇರಿಕೊಂಡಿದ್ದು. ಆಕಾಶವಾಣಿ ಮೈಸೂರು ಬೆಂಗಳೂರಿಗೆ ಸ್ಥಳಾಂತರ ಆಗಿದ್ದು. ಬೆಂಗಳೂರು ಕೇಂದ್ರ ಆರಂಭ ಆಯಿತು ಅನ್ನೋದಕ್ಕಿಂತ ಮೈಸೂರು ಬೆಂಗಳೂರಿಗೆ ವರ್ಗ ಆಯಿತು ಅನ್ನೋದೇ ಸೂಕ್ತ. ಯಾಕೆಂದ್ರೆ ಅಕ್ಷರಶಃ ಪೀಠೋಪಕರಣ, ಸ್ಟುಡಿಯೋ ಮೈಕುಗಳು, ತಾಂತ್ರಿಕ ಸಲಕರಣೆ ಎಲ್ಲವೂ ಕೂಡ ಬೆಂಗಳೂರಿಗೆ ಶಿಫ್ಟ್ ಆಯಿತು. ಅಷ್ಟೇ ಅಲ್ಲ, ಮೈಸೂರಿನ ಸಮಸ್ತ ಸಿಬ್ಬಂದಿ ಬೆಂಗಳೂರಿಗೆ ಬಂದರು. ಮೈಸೂರು ಕೇಂದ್ರ 19 ವರ್ಷಗಳ ಕಾಲ ಮೌನವಾಗಿತ್ತು. ಬೆಂಗಳೂರಿನಿಂದಲೇ ಮಾತನ್ನ ಮುಂದುವರೆಸಿತ್ತು. 1955ರಿಂದ 1974ರವರೆಗೆ ಮೈಸೂರಿನಿಂದ ಪ್ರಸಾರ ಇರಲಿಲ್ಲ. ತರಾತುರಿಯಲ್ಲಿ ಬೆಂಗಳೂರು ಕೇಂದ್ರ ಆರಂಭ ಆಯಿತು, ಮೈಸೂರು ಬೆಂಗಳೂರಾಯಿತು, ಬೆಂಗಳೂರು ಮೈಸೂರಾಯಿತು. ಅಂದ್ರೆ ಬೆಂಗಳೂರಿಗೆ ಎಷ್ಟು ವರ್ಷ ತುಂಬಿತು, ಮೈಸೂರಿಗೆ ಎಷ್ಟು ವರ್ಷ ತುಂಬಿತು? ಈ ಪ್ರಶ್ನೆಯಾಗಿಯೇ ಉಳಿದಿದೆ. ಉತ್ತರ ಹುಡುಕ್ತಾ ಇರೋಣ. ಆತ್ಮೀಯರೇ, ಕಿವಿರಾಜ ಮಾರ್ಗದಲ್ಲಿ ಸಂಚರಿಸ್ತಾ ಇರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.